ಇಲ್ಲಿ ನೋಡಿ ಒಂದು ಮೊಟ್ಟೆ ಎಳಿಸ್ತಿದ್ದಾನೆ ಅಣ್ಣ. ಸೊ ನಾನು ಇಲ್ಲಿ ಪಾತ್ರೆ ತೊಳೆದು ಆದಮೇಲೆ ಸಿಗ್ತಾನೆ. ಓಕೆ ಬೈ ಗೈಸ್. ಎಗ್ ಮಸಾಲ ವಿತ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್. ನಾನು ಸಮೀರ್ ಅವ್ರದ್ದು ಲಾಗ್ ನೋಡ್ತಾ ಇದ್ದೀನಿ. ಇವನು ಬೆಕ್ಕಿನ ಜೊತೆ ಆಟ ಆಡ್ತಾ ಇದ್ದಾನೆ. ಇನ್ಸ್ಟಾ ಮಾಡಲ್ಲಿ ಈಗ ರೈಸು, ಮೊಟ್ಟೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಆರ್ಡರ್ ಮಾಡಿದ್ದೀನಿ. ಅದ್ರ ಮಾಡ್ಕೊಂಡು ತಿನ್ಬೇಕಂತ. ಯಾವುದು? ನಾನು ಚಿಕನ್ ಮಾಡಲ್ಲ, ನೀನೇ ಮಾಡಬೇಕು. ನಾನು ಹೇಳಿದ್ದನ್ನು ಮಾಡೋದು ಅದನ್ನು ಬೇರೆ ಮಾಡಿದ್ದಾನೆ. ಚಿಕನ್ ಅವನೇ ಮಾಡಬೇಕೀಗ. ಸೊ ಓಕೆ, ನೋಡುವ ಏನು ಮಾಡೋದಂತ. ಬಾಯ್. ಈಗ ರೂಮಿಂದ ಹೊರಗಡೆ ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಹೊರಗಡೆ ಬಂತು ಬೇಕು. ನನಗೆ ಬೆಕ್ಕಿನ ಮೇಲೆ ತುಂಬ ಆಸೆ ಗೊತ್ತಂಗೆ. ನಾನು ಮಾಡಲ್ಲ. ನೋಡಿ, ಕರೆಂಟ್ ಇಲ್ಲ ಗೈಸ್. ಇವತ್ತು ಬುಧವಾರ ಕರೆಂಟ್ ಹೋಗಿದೆ. ಅವ್ನ ಗಾಡಿಯಲ್ಲಿ ಚಾರ್ಜಿಂಗ್ ಮಾಡೋ ಪಾಯಿಂಟ್ ಇದಲ್ಲ, ಅದಕ್ಕೆ ಈಗ ಹಾಕ್ತಾನೆ, ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಸೌಕರ್ ಮಂದಿ, ಪೆಟ್ರೋಲ್ ಜಾಸ್ತಿ ಉಂಟು ಅದಕ್ಕೆ. ಸೊ ಗೈಸ್, ಅಕ್ಕಿ ತರಿಸಿದೆ. ಇನ್ಸ್ಟಾಮಾರ್ಟಿಂದನೇ ಆರ್ಡ್ರ್ ಮಾಡಿರೋದು. ಟೊಮೆಟೊ ಈರುಳ್ಳಿ ಇದೆ. ಸೊ ಅವ್ನು ಕಟ್ ಮಾಡ್ತಾ ಇದ್ದಾನೆ. ಸೊ ನಾನೀಗ ಹೋಗಿ ಅಕ್ಕಿನ ತೊಳೆದು ಅನ್ನ ಮಾಡಲಿಕ್ಕೆ ಇಡ್ತೇನೆ ಗೈಸ್. ಸೊ ಅವನು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ಸೊ ನಾನು ಇಲ್ಲಿ ಪಾತ್ರೆ ತೊಳೆದು ಖಾರ ಇದೆಯೋ ಈರುಳ್ಳಿ? ಅದು ಸಿಕ್ಕಾಪಟ್ಟೆ ಖಾರ ಇದೆ ಈರುಳ್ಳಿ. ಹೌದಾ? ಈರುಳ್ಳಿ ಖಾರ ಇದ್ರೇ ಕಣ್ಣೀರು ಬರೋದು. ಖಾರ ಖಾರ ಇರುತ್ತಲ್ಲ. ಸೊ ಓಕೆ ಗೈಸ್, ಈಗ ಮೊಟ್ಟೆ ಸಹ ಬೇಯಿಸಬೇಕು. ಸೊ ಇದರಲ್ಲಿ ಅಕ್ಕಿನ 3 ಗ್ಲಾಸ್ ಹಾಕಿ ಮತ್ತು ಅದರಲ್ಲೇ ಮೊಟ್ಟೆನ ತೊಳೆದು ಬೇಯಲಿಕ್ಕೆ ಇಡ್ತೇನೆ. 2 ಕೆಲಸ ಒಂದರಲ್ಲೇ ಆಗುತ್ತೆ. ಓಕೆ ಬಾಯ್. ಸೊ ಗೈಸ್, ಇಲ್ಲಿ ನೋಡಿ ಟೊಮೆಟೊ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ. ಇಲ್ಲ, ಅದರಲ್ಲೇ ಮಾಡ್ದಾಯ್ತು. ಈಗ ನಾನು ಅದು ಇಟ್ಟಿದ್ದೀನಲ್ಲ, ಇದು ಅನ್ನ ಇದರಲ್ಲಿ ಇಟ್ಟಿದ್ದೀನಲ್ಲ, ಅನ್ನ ಇದರಲ್ಲಿ ಇರಲಿ. ಇದಕ್ಕೆ ಹಾಕ್ತೇನೆ. ಇದರಲ್ಲೇ ಸ್ವಲ್ಪ ಗ್ರೇವಿ ಮಾಡಿದ್ರೆ ಸಾಕಲ್ಲ, ಇದರಲ್ಲೇ ಮಾಡುವ. ಸಾಕಾಗುತ್ತೋ? ಫುಲ್ ಮಾಡಿದ್ರೆ ಸಾಕು. ಸೊ ಗೈಸ್, ಅನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಮೊಟ್ಟೆ ಸಪ್ರೇಟ್ ಇರ್ತೇನೆ. ಏನಕ್ಕೆ ಸುಮ್ಮನೆ ಅದಕ್ಕೆ ಹಾಕೋದು, 2 ಕೆಲಸ ಬೇಡ ಅಂತ ಒಟ್ಟಿಗೆ ಇದಕ್ಕೆ ಹಾಕಿದ ಮೊಟ್ಟೆ. ಸೊ ಇನ್ನೊಂದು ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಆಗಲಿ, ಅವನು ಅದಕ್ಕೆಲ್ಲ ಗ್ರೇವಿ ಮಾಡಲಿಕ್ಕೆಲ್ಲ ಇದು ಮಾಡ್ಕೊಳ್ತಾ ಇದ್ದಾನೆ, ಕಟ್ ಮಾಡ್ತಾ ಇದ್ದಾನೆ. ಸೊ ಓಕೆ ಬಾಯ್. ಗೈಸ್, ಇಲ್ಲಿ ಅನ್ನ ರೆಡಿ ಉಂಟು. ಅನ್ನ ಪರ್ಫೆಕ್ಟ್ ಆಗಿದೆ. ಫ್ರೆಶ್ ಆಗಿ ಹಳೆದು ಬೇಡ ಮರೆ. ಅವ್ನು ಸಾವು ಅದನ್ನೆಲ್ಲ ತಂದು ಹಾಕಿಟ್ಟಿರ್ತಾನೆ. ಸೊ ಇದೆಲ್ಲ ತರಕಾರಿ ಕಟ್ ಮಾಡಿದೆ. ಮೊಟ್ಟೆ ಬೇಯ್ದಿದೆ ಗೈಸ್. ಇದು 2 ಭಾಗ ಮಾಡಿಟ್ಟು ಮತ್ತು ಅದಕ್ಕೆ ಎಂತ ಮಾಡೋದು ಮಗ? ಎಗ್ ಮಸಾಲ ಗೈಸ್. ಗೌತಮ್ ಎಗ್ ಮಸಾಲ. ಸೊ ಓಕೆ, ನೋಡುವ ಬಾಯ್. ಸೊ ಗೈಸ್, ಫೈನಲಿ ಮೊಟ್ಟೆ ಕಟ್ ಮಾಡಿಟ್ಟಿದ್ದೀನಿ. ಅವನು ಅದಕ್ಕೆ ಎಗ್ ಮಸಾಲ ಮಾಡಲಿಕ್ಕೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ಸೊ ಇದು ನೋಡ್ಬೋದು, ಎಗ್ನೆಲ್ಲ ಕಟ್ ಮಾಡಿ ಕೆಳಗೆ ಇಟ್ಟಿದ್ದೀನಿ. ಸೊ ಓಕೆ, ನೋಡುವ ಮತ್ತು ಆದಮೇಲೆ ಸಿಗ್ತಾನೆ. ಓಕೆ ಬಾಯ್ ಗೈಸ್. ಎಗ್ ಮಸಾಲ ವಿತ್ ರೈಸ್ ಇವತ್ತಿನ ರೆಸಿಪಿ, ಮಧ್ಯಾಹ್ನದ ಊಟ. ಓಕೆ ಗೈಸ್. ಸೊ ಗೈಸ್, ಗೌತಮ್ ಅವನು ಅಡುಗೆ ಮಾಡ್ತಾ ಇದ್ದಾನೆ. ಸೊ ನೋಡಿ, ಇವತ್ತು ಫುಲ್ಲು ಬಿಸಿಲಿತ್ತಲ್ಲ, ಸೊ ಅದಕ್ಕೆ ನಾನು ಬಟ್ಟೆ ತೊಳೆದು ಹಾಕ್ಕೊಂಡಿದ್ದಾನೆ. ಸೊ ನಂದು ತೊಳಿಲಿಕ್ಕೆ ಇತ್ತು. ನಾಳೆ ಬಿಸಿಲಿದ್ರೆ ನಂದು ಸಹ ಬಟ್ಟೆ ತೊಳ್ಕೊಳ್ತಾನೆ ಗೈಸ್. ಒಳ್ಳೆ ಬಿಸಿಲುಂಟು ಗೈಸ್ ಇವತ್ತು ಮಾತ್ರ. ನಿನ್ನೆನೂ ಅಷ್ಟೇ. ಇವತ್ತಿಗೆ 3 ದಿನ ಆಯ್ತು, ಮಳೆನೇ ಇಲ್ಲ ಗೈಸ್ ಉಡುಪಿಯಲ್ಲಿ. ಸೊ ಅವನಲ್ಲಿ ಅಡುಗೆ ಮಾಡ್ತಾಯಿದ್ದಾನೆ. ಸೊ ನೋಡ್ಬೋದು ನೀವು, ಎಗ್ ಮಸಾಲ ವಿತ್ ರೈಸ್ ಮಾಡ್ತಾಯಿದ್ದಾನೆ ಅವನು. ಸೊ ನಾನಿಲ್ಲೆಲ್ಲ ಅವನಿಗೆ ಏನೇನು ಬೇಕೆಲ್ಲ ಐಟಮ್ ಕಟ್ ಮಾಡಿ ಕೊಟ್ಟು, ಸೊ ಮೊಟ್ಟೆ ಬೇಯಿಸಿ ರೈಸ್ ಮಾಡಿ ಕಟ್ ಮಾಡಿ ಕೊಟ್ಟು ಹೊರಗಡೆ ಕೂತ್ಕೊಂಡಿದ್ದೀನಿ ಗೈಸ್. ಗಣೇಶನಿಗೆ ಫೋನ್ ಮಾಡಿದ್ದೆ. ಸೊ ಗಣೇಶನ ಬರ್ತೀನಿ ಅಂತ ಹೇಳಿ ನನಗೆ ಆರ್ಡ್ರ್ ಉಂಟಂತೆ. 2 ಗಂಟೆ ಆಗುತ್ತೆ ಅಂತ ಹೇಳಿದ್ದಾನೆ. ಸೊ ನೋಡುವ, ಗಣೇಶನ ಬಂದೆ. ಗಣೇಶನನ್ನು ಮತ್ತು ಗೌತಮ್ 3 ಜನ ಊಟ ಇವತ್ತು, ಮಧ್ಯಾಹ್ನದ ಊಟ. ಓಕೆ ಬಾಯ್. ಸೊ ಗೈಸ್, ಫೈನಲಿ ರೆಡಿ ಆಗ್ತಾ ಇದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಹೊಡಿತಾ ಇದೆ. ಇವತ್ತಿನ ಅಡುಗೆ ಭಟ್ಟ ಗೌತಮ್ ಆಚಾರ್ಯ. ಆಲ್ವೇಸ್ ನಿಮ್ಮೊಂದಿಗೆ. ಆಯ್ತಾಯ್ತು, ನಿಮ್ಮೊಂದಿಗೆ. ಇದು ನೋಡಿ ಗೈಸ್ 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 ಗೈಸ್, ಇವತ್ತೊಂದು ಭರ್ಜರಿ ಭೋಜನ ಮಾಡಬೇಕು. ಸೊ ಗೈಸ್, ಫೈನಲಿ ಮೊಟ್ಟೆ ಹಾಕಿ ಆಯಿತು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಆಮೇಲೆ ಊಟ ಮಾಡೋದು. ಓಕೆ ಬಾಯ್. ಇಲ್ಲಿ ನೋಡಿ, ಒಂದು ಮೊಟ್ಟೆ ಎಳಿಸ್ತಿದ್ದಾನೆ ಅಣ್ಣ. ಉಪ್ಪು ಖಾರ ಪುಡಿ ಹಾಕಿ. ಒಳ್ಳೆ ಕಲಾವಿದ ನೀನು. ಆಹಾ, ಇಲ್ಲಿ ಗೌತಮ್ದು ಇನ್ನೊಂದು ಫ್ಯಾಮಿಲಿ ಯಾರು ಬಂದಿದ್ದಾರೆ.
ಇಲ್ಲಿ ಬಾರ. ಓಯ್ 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 ಹಾಂ ಹೊಡಿಯೋದು. ಓ ಇಲ್ಲ ಇಲ್ಲ ಅಲ್ಲಿ ನೋಡಿ ಬೇರೆಯವ್ರ ಮನೆ ಹಾರ್ತಂಟದ್ದು, ಬೇರೆಯವ್ರ ಮನೆಗೆ ಹೋಗ್ತಾ ಇದೆ. ಕಳ್ಳಬೇಕದು. ಮತ್ತೆ ತಿರುಗಿ ನೋಡೋದು ನೋಡಿ ಗೈಸದು. ಗೈಸ್ ತುಂಬ ದಿನಗಳ ನಂತರ ನಮ್ಮ ಗಣೇಶನವರ ಆಗಮನ ನಮ್ಮ ಲಾಗಲ್ಲಿ. ಮಾಡಿಟ್ಟು 1 ಗಂಟೆ ಆಯಿತು, ಬಂದಿರೋದು 2 ಗಂಟೆಗೆ. ಸೊ ಊಟ ಮಾಡುವ. ಓಕೆ ಬನ್ನಿ ಗೈಸ್. ಸೊ ಗೈಸ್ ಗೌತಮ್ ಊಟ ಮಾಡ್ತಾ ಇದ್ದಾನೆ. ಸೊ ಗಣೇಶನಲ್ಲಿದ್ದಾನೆ, ಅವನು ಊಟ ಮಾಡ್ತಾನೆ, ನಾನು ಊಟ ಮಾಡ್ತೀನಿ. ಸೊ ಓಕೆ ಊಟ ಮಾಡಿ ಮತ್ತೆ ಸಿಗ್ತೆ. ಓಕೆ ಬಾಯ್ ಗೈಸ್. ಮಧ್ಯಾಹ್ನ ಮೇಲೆ ಎಲ್ಲೂ ಹೋಗಲಿಲ್ಲ ಗೈಸ್, ಮಧ್ಯಾಹ್ನ ಮೇಲೆ ಎಲ್ಲೂ ಹೋಗಲಿಲ್ಲ, ರೂಮಲ್ಲೇ ಇದ್ದೆ. ಸೊ ಮಲ್ಕೊಂಡಿದ್ದೆ. ಈಗ ಎದ್ದು ಹೋಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಬಂದೆ. ಸೊ ಗೌತಮ್ ಹೊರಗಡೆ ಹೋಗಿದ್ದಾನೆ, ಸೊ ಗೊತ್ತಿಲ್ಲ. ಸೊ ಓಕೆ ಗೈಸ್, ಟಾಟಾ ಬೈ ಬೈ, ಸ್ಟೇ ಸೇಫ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬೈ. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣೋದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದ್ರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.